ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ಗುರುಭ್ಯೋ ನಮಃ ಶ್ರೀ ಹರಿ ಗುರುಭ್ಯೋ ಓಂ. ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕೀ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕಿ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಸೇವೆ ತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೊದಲನೇ ಅಧ್ಯಾಯ ಸರ್ವಶಾಸ್ತ್ರಾರ್ಥ ನಿರ್ಣಯ. ಶ್ರೀಮದಾಚಾರ್ಯರು ಅನೇಕ ಪ್ರಮಾಣಗಳನ್ನ ತಿಳಿಸ್ತಾ ಕೊಟ್ಟಂತಹ ಎಲ್ಲ ಪ್ರಮಾಣಗಳು ಕೂಡ ಇವು ಸ್ವತಃ ಪ್ರಮಾಣ. ಇನ್ನು ಅನೇಕ ಗ್ರಂಥಗಳು ಮೋಹನೆಗಾಗಿ, ಅನ್ಯ ಅಸುರ ಜನ ಮೋಹನೆಗಾಗಿ ಗ್ರಂಥಗಳನ್ನ ರಚನೆ ಮಾಡಿದ್ದು ಎಲ್ಲವೂ ಕೂಡ ಭಗವಂತನ ಒಂದು ಸರ್ವೋತ್ತಮತ್ವಕ್ಕೆ ಯಾವುದು ವಿರುದ್ಧವಾಗಿವೆಯೋ ಅವೆಲ್ಲವೂ ಕೂಡ ಅಸುರ ಜನ ಮೋಹನಕ್ಕಾಗಿ ಮಾಡಿದಂತಹ ಒಂದು ಶಾಸ್ತ್ರ, ಮೋಹಾರ್ಥಕ್ಕಾಗಿ ಮಾಡಿದಂತಹ ಶಾಸ್ತ್ರ ಅಂತ ತಿಳಿಸ್ತಾ 43ನೇ ಶ್ಲೋಕದಲ್ಲಿ ತಿಳಿದಂತೆ ಯಥಾರ್ಥ ವಚನಾನಾಂ ಚ ಮೋಹಾರ್ಥಾನಾಂ ಚ ಸಂಶಯಂ
ಅಪನೇತುಂ ಹಿ ಭಗವಾನ್ ಬ್ರಹ್ಮಸೂತ್ರಮಚೀಕೃತ. ಎರಡೂ ತರಹದ ಶಾಸ್ತ್ರಗಳು ನಾವು ಕಾಣ್ತೇವೆ. ಯಥಾರ್ಥವಾಗಿ ಏನಿದೆ ಹೇಗಿದೆಯೋ ಹಾಗೆ ಹೇಳುವಂತಹ ಶಾಸ್ತ್ರಗಳು ಭಗವಂತಂತಹ ಶಾಸ್ತ್ರಗಳನ್ನು ರಚನೆ ಮಾಡಿಕೊಟ್ಟಿದ್ದಾನೆ ಭಗವಂತ. ಇನ್ನು ಮೋಹಾರ್ಥಾನ, ಅಸುರ ಜನರಿಗೆ ಮೋಹನ ಮಾಡುವ ಸಲುವಾಗಿಯೂ ಕೂಡ ಭಗವಂತನು ಕೆಲವು ಶಾಸ್ತ್ರಗಳನ್ನು ರಚನೆ ಮಾಡಿಕೊಟ್ಟಿದ್ದಾನೆ. ಅನೇಕ ದೇವತೆಗಳಿಂದಲೂ ಕೂಡ ಮಾಡಿಸಿದ್ದಾನೆ ಭಗವಂತ. ಹೀಗಾಗಿ ಎರಡೂ ತರಹದ ಶಾಸ್ತ್ರಗಳು ಇರೋದರಿಂದಾಗಿ ಸಂಶಯ ಬರಲಿಕ್ಕೆ ಕಾರಣ ಇದೆ. ಸಂಶಯ ಬರಲಿಕ್ಕೆ ಕಾರಣ ಇರೋದರಿಂದಾಗಿ ಅಂತಹ ಸಂಶಯವನ್ನ ಪರಿಹಾರ ಮಾಡುವ ಸಲುವಾಗಿ ವೇದವ್ಯಾಸ ದೇವರು ಸಾಕ್ಷಾತ್ ಭಗವಂತನೇ ವೇದವ್ಯಾಸ ರೂಪದಿಂದ ಬ್ರಹ್ಮಸೂತ್ರವನ್ನು ರಚನೆ ಮಾಡಿಕೊಟ್ಟ. ಬ್ರಹ್ಮಸೂತ್ರದಿಂದ ಆ ಎಲ್ಲ ವಿಷಯಗಳಿಗೂ ಕೂಡ, ಎಲ್ಲ ಪುರಾಣಗಳು, ವೇದಗಳು ಎಲ್ಲದಕ್ಕೂ ಕೂಡ ನಿರ್ಣಾಯಕವಾಗಿ ಆ ಒಂದು ಗ್ರಂಥವನ್ನ ರಚನೆ ಮಾಡಿಕೊಟ್ರು. ಯಾವುದೇ ಒಂದು ವಿಷಯವನ್ನು ಕೂಡ ಇದು ಇದೇ ಅರ್ಥ, ಹೀಗೆ ಅರ್ಥ ಮಾಡಬೇಕು ಎಂಬುದನ್ನ ಬ್ರಹ್ಮಸೂತ್ರಗಳ ಮುಖಾಂತರವಾಗಿ ಅದನ್ನು ನಾವು ಅರ್ಥೈಸಿಕೊಳ್ಳಬೇಕು, ಅದೇ ರೀತಿಯಾಗಿ ಅರ್ಥವನ್ನ ಮಾಡಿಕೊಳ್ಳಬೇಕು ಎಂಬುದನ್ನ ತಿಳಿಸಿಕೊಟ್ರು. ಇಷ್ಟು ಹೇಳ್ತಾ ಕೊನೆಗೆ ಮುಂದಿನ ಶ್ಲೋಕದಲ್ಲಿ ಹಿಂದೆ ಹೇಳಿದಂತಹ ನಿರ್ಣಯಾಯೈವ ಯತ್ ಪ್ರೋಕ್ತಂ ಬ್ರಹ್ಮಸೂತ್ರಂ ತು ವಿಷ್ಣುನಾ ಅಂತ ಏನು ಹೇಳಿದ್ರಲ್ಲ, ಆ ಹೇಳಿದಂತಹ ವಿಷಯವನ್ನ ಉಪಸಂಹಾರ ಮಾಡ್ತಾ ಇದ್ದಾರೆ. ನಿರ್ಣಯಾಯೈವ ಇತ್ಯಾದಿನ ಉಕ್ತಮರ್ಥಂ ಉಪಸಂಹರತಿ ತಸ್ಮಾದಿತಿ 44ನೇ ಶ್ಲೋಕದಿಂದ ಹಿಂದಿನ ಶ್ಲೋಕಗಳಲ್ಲಿ ಹೇಳಿದಂತಹ ವಿಷಯವನ್ನ ಉಪಸಂಹಾರ ಮಾಡ್ತಾ ಇದ್ದಾರೆ. 44ನೇ ಶ್ಲೋಕ. ತಸ್ಮಾತ್ ಸೂತ್ರಾರ್ಥಮಾಗೃಹ್ಯ ಕರ್ತವ್ಯಃ ಸರ್ವನಿರ್ಣಯಃ ಸರ್ವದೋಷವಿಹೀನತ್ವಂ ಗುಣೈಃ ಸರ್ವೈರುದೀರ್ಣತಾ ತಸ್ಮಾತ್ ಸೂತ್ರಾರ್ಥಮಾಗೃಹ್ಯ ಕರ್ತವ್ಯಃ ಸರ್ವನಿರ್ಣಯಃ ಸರ್ವದೋಷವಿಹೀನತ್ವಂ ಗುಣೈಃ ಸರ್ವೈರುದೀರ್ಣತಾ ಎಂಬುದಾಗಿ 44ನೇ ಶ್ಲೋಕ. ಪದವಿಭಾಗ. ತಸ್ಮಾತ್ ಸೂತ್ರಾರ್ಥಂ ಆಗೃಹ್ಯ ಕರ್ತವ್ಯಃ ಸರ್ವನಿರ್ಣಯಃ ಸರ್ವದೋಷವಿಹೀನತ್ವಂ ಗುಣೈಃ ಸರ್ವೈಃ ಉದೀರ್ಣತಾ ಎಂಬುದಾಗಿ ಪದವಿಭಾಗ. ಮೊದಲನೆಯ 2 ಪಾದಗಳಿಂದ ಉಪಸಂಹಾರವನ್ನ ಮಾಡ್ತಾ ಇದ್ದದ್ದು. ಹಿಂದಿನ ವಿಚಾರವನ್ನ ಕೋಸೌ ಸೂತ್ರಾರ್ಥ ನೋಡಿ, ಹಿಂದಿನ ಶ್ಲೋಕದಲ್ಲಿ ಹೇಳಿದರು ಏನು, ಬ್ರಹ್ಮಸೂತ್ರಂ ಅಚೀಕೃಪತ್, ಬ್ರಹ್ಮಸೂತ್ರವನ್ನ ಸಂಶಯವನ್ನ ನಿರಾಕರಣ ಮಾಡುವ ಸಲುವಾಗಿ ಬ್ರಹ್ಮಸೂತ್ರವನ್ನ ನಿರ್ಣಾಯಕ ಗ್ರಂಥವಾಗಿ ವೇದವ್ಯಾಸದೇವರು ರಚನೆ ಮಾಡಿದರು ಅಂತ ಏನು ಹೇಳಿದರಲ್ಲ, ಅದನ್ನು ಉಪಸಂಹಾರ ಮಾಡಿದ್ದು. ತಸ್ಮಾತ್ ಸೂತ್ರಾರ್ಥಮಾಗೃಹ್ಯ, ಅದಕ್ಕಾಗಿ ವೇದವ್ಯಾಸದೇವರು ನಿರ್ಣಯಾಯೈವ ಯತ್ ಪ್ರೋಕ್ತಂ, ನಿರ್ಣಯವನ್ನ ಮಾಡುವ ಸಲುವಾಗಿನೇ ಏನೋ ಒಂದು ಬ್ರಹ್ಮಸೂತ್ರವನ್ನು ರಚನೆ ಮಾಡಿ ಕೊಟ್ಟಿದ್ದಾರಲ್ಲ, ಅದಕ್ಕಾಗಿ ಮಾಡಿದ್ದಾರಲ್ಲ, ಅದಕ್ಕಾಗಿ ಸೂತ್ರಾರ್ಥಮಾಗೃಹ್ಯ, ಆ ಸೂತ್ರಾರ್ಥವನ್ನೇ ಇಟ್ಟುಕೊಂಡು ಏನ್ ಮಾಡಬೇಕು ಅಂದ್ರೆ ಸರ್ವನಿರ್ಣಯ ಕರ್ತವ್ಯ, ಎಲ್ಲ ಪುರಾಣ ಇತಿಹಾಸ ಎಲ್ಲ ವಿಷಯಗಳಿಗೂ ಕೂಡ ಎಲ್ಲದಕ್ಕೂ ಕೂಡ ಅರ್ಥದ ನಿರ್ಣಯವನ್ನ ಈ ಸೂತ್ರಾರ್ಥವನ್ನ ಇಟ್ಟುಕೊಂಡೇನೆ ಅರ್ಥವನ್ನ ನಿರ್ಣಯ ಮಾಡಬೇಕು. ಎಲ್ಲದರ ನಿರ್ಣಯವನ್ನು ಕೂಡ ಸೂತ್ರಾರ್ಥವನ್ನು ಇಟ್ಟುಕೊಂಡೇ ನಿರ್ಣಯವನ್ನ ಮಾಡಬೇಕು. ವೇದದಲ್ಲಿ ಅನೇಕ ವಿಷಯಗಳು ಬಂದಿರ್ತವೆ, ಪುರಾಣಗಳು ಬಂದಿರ್ತವೆ. ಅದಕ್ಕೆ ಹೇಗೆ ಅರ್ಥ, ಯಾವ ರೀತಿಯಾಗಿ ಅರ್ಥ ಮಾಡಿದರೆ ಸರಿ ಆಗ್ತದೆ, ಯಾವ್ದು ತಪ್ಪಾಗ್ತದೆ ಎಂಬುದನ್ನ ಈ ಸೂತ್ರಾರ್ಥವನ್ನ ಇಟ್ಟುಕೊಳ್ಬೇಕು. ಸೂತ್ರಗಳಲ್ಲಿ ಏನು ವೇದವ್ಯಾಸ ದೇವರು ಸ್ಪಷ್ಟವಾಗಿ ತಿಳಿಸಿದ್ದಾರೋ ಅದಕ್ಕೆ ತಕ್ಕಂತೇನೆ ಎಲ್ಲದಕ್ಕೂ ಅರ್ಥವನ್ನ ಮಾಡಿದರೇನೆ ಅದು ಯಥಾರ್ಥವಾಗಿ ಅರ್ಥವನ್ನ ಮಾಡಿಕೊಂಡಂತೆ, ಇಲ್ಲದೆ ಹೋದರೆ ಅದು ವಿರುದ್ಧವಾಗಿ ಮಾಡಿಕೊಂಡಂತೆ ಆಗ್ತದೆ. ಅದಕ್ಕಾಗಿ ಒಂದನ್ನು ಇಟ್ಕೊಂಡ್ಬಿಟ್ಟು ಎಲ್ಲ ಅರ್ಥಗಳನ್ನು ಕೂಡ ನಿರ್ಣಯ ಮಾಡಬೇಕು ಎಂಬುದನ್ನ ಶ್ರೀಮದಾಚಾರ್ಯರು ತಸ್ಮಾತ್ ಸೂತ್ರಾರ್ಥಮಾಗೃಹ್ಯ ಕರ್ತವ್ಯ ಸರ್ವನಿರ್ಣಯ ಎಂಬುದನ್ನ ತಿಳಿಸಿಕೊಟ್ರು. ಹಾಗಾದ್ರೆ ಸೂತ್ರಾರ್ಥವನ್ನು ಇಟ್ಟುಕೊಂಡು ಎಲ್ಲದರ ನಿರ್ಣಯವನ್ನ ಮಾಡಿಕೊಳ್ಳಬೇಕು ಅಂತ ಹೇಳಿದರಲ್ಲ,
ಸೂತ್ರಾರ್ಥ ಏನು, ಸೂತ್ರಗಳ ಅರ್ಥ ಏನು ಅಂತ ಗೊತ್ತಾದರೆ ಅದಕ್ಕೆ ತಕ್ಕಂತೆ ಉಳಿದಂಥ ಎಲ್ಲ ಪುರಾಣ ಇತಿಹಾಸ ಎಲ್ಲ ಗ್ರಂಥಗಳ ಒಂದು ಅರ್ಥವನ್ನು ಕೂಡ ಇದಕ್ಕೆ ತಕ್ಕಂತೆ ನಿರ್ಣಯವನ್ನ ಇದೇ ಅರ್ಥ, ಇದೇ ರೀತಿಯ ಅರ್ಥವನ್ನು ಮಾಡಬೇಕು ಎಂಬುದು ನಮಗ ತಿಳಿದು ಬರ್ತದೆ. ಹಾಗಾದ್ರೆ ಸೂತ್ರಾರ್ಥ ಏನು ಅಂತ ಮೊದಲಿಗೆ ಗೊತ್ತಾಗಬೇಕು. ಸೂತ್ರಾರ್ಥಂ ಆಗೃಹ್ಯ ಅಂತ ಶ್ರೀಮದಾಚಾರ್ಯ ಹೇಳಿದ್ರಲ್ಲ, ಹಾಗಾದ್ರೆ ಸೂತ್ರಾರ್ಥ ಕೋಸವು ಸೂತ್ರಾರ್ಥ ಅಂತ ಪ್ರಶ್ನೆ ಮಾಡಿಕೊಳ್ತಾರೆ ಟಿಪ್ಪಣಿಯಲ್ಲಿ. ಸೂತ್ರಾರ್ಥ ಏನು? ಹಾಗಾದ್ರೆ ಎಲ್ಲದರ ನಿರ್ಣಯ ಮಾಡಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ಯದನುಸಾರೇಣ ಸರ್ವ ನಿರ್ಣಯ ಕಾರ್ಯ ಇತ್ಯತಃ ಆಹ. ಯಾವ ಅರ್ಥದ ಅನುಸಾರವಾಗಿ ನಿರ್ಣಯವನ್ನ ಮಾಡಿಕೊಳ್ಳಬೇಕು, ಸೂತ್ರದಲ್ಲಿ ಯಾವ ಅರ್ಥವನ್ನ ವೇದವ್ಯಾಸದೇವರು ಹೇಳಿದ್ದಾರೆ ಆ ಅರ್ಥಕ್ಕೆ ತಕ್ಕಂತೆ ನಾವು ಎಲ್ಲದರ ಅರ್ಥವನ್ನು ಮಾಡಿಕೊಳ್ಳಬೇಕಾದರೆ ಆ ಅರ್ಥ ಏನು ಎಂಬುದನ್ನ ಪ್ರಶ್ನೆ ಮಾಡಿಕೊಂಡು ಉತ್ತರವನ್ನ ಮುಂದಿನ 2 ಪಾದಗಳಿಂದ ಕೊಡ್ತಾ ಇದ್ದಾರೆ ನೋಡಿ. ಸರ್ವದೋಷ ವಿಹೀನತ್ವಂ ಗುಣೈಸ್ಸರ್ವೈರುದೀರ್ಣತಾ ಎಂಬುದಾಗಿ ಸೂತ್ರಾರ್ಥ, ಇದೇ ಸೂತ್ರಾರ್ಥ. ಸೂತ್ರದಲ್ಲಿ ಹೇಳಿದಂತಹ ವಿಷಯ ಏನು ಅಂತಂದ್ರೆ ಇದೇ ವಿಷಯ. ಸರ್ವದೋಷ ವಿಹೀನತ್ವಂ ಇತ್ಯಾದಿ ವಿಮುಕ್ತಿರ್ ವಿದ್ಯೆಯೇತ್ಯಂತಾನಿ ಪ್ರಮೇಯಾನಿ ಸೂತ್ರೇಶು ಉಕ್ತಾನಿ ಇತ್ಯನ್ವಯಃ. ಸೂತ್ರದ ಅರ್ಥ ವಿಷಯ ಯಾವುದು ಅಂದ್ರೆ ಈ ಮುಂದಿನ ನೋಡಿ 44ನೇ ಶ್ಲೋಕದ ಕೊನೆ 2 ಪಾದ 3, 4ನೇ ಪಾದವನ್ನು ಹಿಡಿದುಕೊಂಡು ಅದೇ ಹೇಳಿದ್ರು ಟಿಪ್ಪಣಿಕಾರರು. ಸರ್ವದೋಷ ವಿಹೀನತ್ವಂ ಇತ್ಯಾದಿ, ಸರ್ವದೋಷ ವಿಹೀನತ್ವಂ ಅಂತ ಏನು ಶ್ಲೋಕ ಶುರು ಆಗ್ತದಲ್ಲ, ಇದರಿಂದ ಪ್ರಾರಂಭ ಮಾಡಿಕೊಂಡು ವಿಮುಕ್ತಿರ್ ವಿದ್ಯೆಯೇತ್ಯಂತಾನಿ ಪ್ರಮೇಯಾನಿ 46ನೇ ಶ್ಲೋಕ ಇದೆ ನೋಡಿ. 46ನೇ ಶ್ಲೋಕದಲ್ಲಿ ವಿಮುಕ್ತಿರ್ ವಿದ್ಯೆಯಾ ತಥಾ ಅಂತ ಇದೆ 2ನೇ ಪಾದದಲ್ಲಿ. ಅಲ್ಲಿಯವರೆಗೆ ಅಂದ್ರೆ 44ನೇ ಶ್ಲೋಕದ 2 ಪಾದ, 45ನೇ ಶ್ಲೋಕದ ಸಂಪೂರ್ಣ 45ನೇ ಶ್ಲೋಕ, 46ನೇ ಶ್ಲೋಕದ 2 ಪಾದ, ಒಟ್ಟು 2 ಶ್ಲೋಕ ಇದ್ದಂತೆ. ಈ 2 ಶ್ಲೋಕಗಳಿಂದ 44ನೇ ಶ್ಲೋಕ ಅರ್ಧ ಶ್ಲೋಕ, 45 ಸಂಪೂರ್ಣ, 46 ಅರ್ಧ. ಇಷ್ಟು ಶ್ಲೋಕಗಳಿಂದ ಶ್ರೀಮದಾಚಾರ್ಯರು ಸೂತ್ರದ ಅರ್ಥ ಏನು, ಸೂತ್ರದಲ್ಲಿ ವೇದವ್ಯಾಸ ದೇವರು ಹೇಳಿದಂತಹ ಪ್ರಮೇಯ ಏನು ವಿಷಯ ಏನು ಅದನ್ನ ಇಟ್ಟುಕೊಂಡ್ಬಿಟ್ಟು ಉಳಿದೆಲ್ಲವನ್ನು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ, ಅದಕ್ಕೆ ವಿರೋಧ ಬರದಂತೆಯೇ ಅರ್ಥ ಮಾಡಿಕೊಂಡ್ಬಿಟ್ರೆ ಯಥಾರ್ಥವಾಗಿ ತಿಳಿದುಕೊಂಡಂತೆ ಅಂತ ಹೇಳ್ತಾ ಇದ್ದದ್ದು. ಅದನ್ನೇ ಆ ಸೂತ್ರದಲ್ಲಿ ಹೇಳಿದಂತಹ ಅರ್ಥವನ್ನೇ ಈ ಶ್ಲೋಕಗಳಿಂದ ಆಗಲೇ ಹೇಳಿದಂತೆ ಈ 3 ಶ್ಲೋಕಗಳು 44, 45, 46 ಅರ್ಧ ಸಂಪೂರ್ಣ ಅರ್ಧ, ಹೀಗೆ ಸೂತ್ರಾರ್ಥದ ಒಂದು ಪ್ರಮೇಯ ಅರ್ಥವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಸರ್ವದೋಷ ವಿಹೀನತ್ವಂ ಇದು ಸೂತ್ರಾರ್ಥ, ಸೂತ್ರದ ಅರ್ಥ. ಇದು ಸೂತ್ರದ ಮುಖ್ಯವಾದಂತಹ ಬರೀ ಇಷ್ಟೇ ಅಲ್ಲ, 2 ಶ್ಲೋಕದಲ್ಲಿ ಹೇಳಿದ್ದಷ್ಟೇ ಅರ್ಥ ಅಂತ ಅಭಿಪ್ರಾಯ ಅಲ್ಲ, ಇದು ಪ್ರಧಾನವಾದದ್ದು. ಇವುಗಳಿಗೆ ಸಂಬಂಧಪಟ್ಟದ್ದೆಲ್ಲವನ್ನು ಅನೇಕ ಹೇಳಿದ್ದಾರೆ ಸೂತ್ರದಲ್ಲಿ. ಪ್ರಧಾನವಾಗಿ ಹೇಳಿದಂತಹ ಮುಖ್ಯವಾದಂತಹ ವಿಷಯಗಳು ಇವುಗಳಿಗೆ ವಿರೋಧ ಬರದಂತೆ ಎಲ್ಲದರ ನಿರ್ಣಯವನ್ನ ಮಾಡಿಕೊಳ್ಳಬೇಕು ಎನ್ನುವುದಕ್ಕಾಗಿ ಸೂತ್ರಾರ್ಥವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಒಂದನೇದ್ದು ಸರ್ವದೋಷ ವಿಹೀನತ್ವಂ ಎಂಬುದು ಸೂತ್ರದ ಪ್ರಮೇಯ. ಭಗವಂತ ಎಲ್ಲ ದೋಷಗಳಿಂದಲೂ ಕೂಡ ವಿಹೀನನಾಗಿದ್ದಾನೆ, ಅಂದ್ರೆ ಯಾವ ದೋಷಗಳು ಕೂಡ ಭಗವಂತನಿಗೆ ಇಲ್ಲ ಎಂಬುದು ಒಂದು ಸೂತ್ರದ ಒಂದು ಅರ್ಥ, ಪ್ರಮೇಯ. ಅಂದ್ರೆ ಇದಕ್ಕೆ ಅನುಗುಣವಾಗಿ ಯಾವುದಾದ್ರೂ ಒಂದು ಪುರಾಣದಲ್ಲಿಯೋ ವೇದದಲ್ಲಿಯೋ ಇತಿಹಾಸಗಳಲ್ಲಿಯೋ ಎಲ್ಲಾದರೂ ಭಗವಂತನಿಗೆ ದೋಷ ಇದೆ ಅಥವಾ ಅವತಾರಗಳಲ್ಲಿ ದೋಷ ಕಂಡಿವೆ ಅಂತ ಹೇಳಿದರೆ ಅದಕ್ಕೆ ಕಂಡಿವೆ ಅಂದ ಮಾತ್ರಕ್ಕೆ ಸತ್ಯವಾಗಿ ಇವೆ ಅಂತ ತಿಳಿದುಕೊಳ್ಳೋದಲ್ಲ. ಸೂತ್ರಾರ್ಥದಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ ಅಂದ್ರೆ ಸರ್ವದೋಷ ವಿಹೀನತ್ವಂ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂದ ಮೇಲೆ ಅಲ್ಲಿ ಹೇಳಿದಂತಹ ಅರ್ಥವನ್ನ ವ್ಯತ್ಯಾಸ ಮಾಡಿಕೊಳ್ಳಬೇಕೇ ಹೊರತು ಅದನ್ನ ಹೊಂದಿಸಬೇಕೇ ಹೊರತು ಹಾಗೆ ತಿಳಿದುಕೊಳ್ಳೋದಲ್ಲ. ಹಾಗೆ ಅವತಾರಗಳಲ್ಲಿ ತೋರಿಸಿದ್ದಾನೆ ಅಂದ್ರೆ ಅದು ಮೋಹಾರ್ಥಕ್ಕಾಗಿ ಅಂತ ತಿಳಿದುಕೊಳ್ಳಬೇಕೇ ಹೊರತು ಸರ್ವಥಾ ಭಗವಂತನಲ್ಲಿ ದೋಷ ಇವೆ ಅಂತ ತಿಳಿದುಕೊಳ್ಳೋದಲ್ಲ. ಹೀಗೆ ಸರ್ವದೋಷ ವಿಹೀನತ್ವಂ ಎಂಬುವಂತಹ ಸೂತ್ರಾರ್ಥವನ್ನ ಇಟ್ಟುಕೊಂಡು ಎಲ್ಲಾದರೂ ದೋಷ ಇವೆ ಅಥವಾ ದೋಷ ಇದ್ದಂತೆ ತೋರಿಸಿದ್ದಾರೆ ಅಂದ್ರೆ ಅವುಗಳನ್ನ ಹೀಗೆ ಅರ್ಥ ಮಾಡಿಕೊಳ್ಳಬೇಕು, ಹೀಗೆ ನಿರ್ಣಯವನ್ನ ಮಾಡಬೇಕು ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಸರ್ವದೋಷ ವಿಹೀನತ್ವಂ ಅಂತ ನಪುಂಸಕಲಿಂಗವನ್ನ ಪ್ರಯೋಗ ಮಾಡಿದ್ದು ಯಾಕೆ ಅಂದ್ರೆ ಸಾಮಾನ್ಯ ನಪುಂಸಕಂ ಇತಿ ನಪುಂಸಕತ, ಸಾಮಾನ್ಯ ವಿಷಯವನ್ನ ತಿಳಿಸ್ತಾ ಇದ್ದುದರಿಂದ ನಪುಂಸಕಲಿಂಗ ಶಬ್ದವನ್ನ ಪ್ರಯೋಗ ಮಾಡಿದ್ದು. ಇಲ್ಲಿ ಸರ್ವದೋಷ ವಿಹೀನತ್ವಂ ಅಂತ
ದ್ವಿತೀಯಾಧ್ಯಾಯೇ ಪ್ರತಿಪಾದಿತಂ. ನೋಡಿ, ಸರ್ವದೋಷ ವಿಹೀನತ್ವಂ ಎಂಬುದನ್ನ ಎಲ್ಲಿ ಸೂತ್ರಕಾರರಾದಂತಹ ವೇದವ್ಯಾಸದೇವರು ಈ ವಿಷಯವನ್ನ ಎಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ ಸೂತ್ರದಲ್ಲಿ ಅಂದ್ರೆ ದ್ವಿತೀಯಾಧ್ಯಾಯದಲ್ಲಿ. ಒಟ್ಟು ಬ್ರಹ್ಮಸೂತ್ರಗಳು 4 ಅಧ್ಯಾಯದ್ದು. ಅದರಲ್ಲಿ 2ನೇ ಅಧ್ಯಾಯದಲ್ಲಿ ಸರ್ವದೋಷ ವಿಹೀನತ್ವಂ ಎಂಬುದನ್ನ ಪ್ರತಿಪಾದನೆ ಮಾಡಿದ್ದಾರೆ. ಭಗವಂತನಿಗೆ ಯಾವ ದೋಷಗಳು ಇಲ್ಲ ಎಂಬುದನ್ನ ಇಡೀ ಅಧ್ಯಾಯದಲ್ಲಿ, ದ್ವಿತೀಯಾಧ್ಯಾಯದಲ್ಲಿ ಪ್ರತಿಪಾದನೆಯನ್ನ ಮಾಡಿದ್ದಾರೆ. ಅತಏವ ಅಣುಭಾಷ್ಯೆ, ಅದಕ್ಕೇನೆ ಅಣುಭಾಷ್ಯದಲ್ಲಿ ಶ್ರೀಮದಾಚಾರ್ಯರೇನೆ ತಾವೇ ಸರ್ವದೋಷೋಜ್ಜಿತಸ್ತಸ್ಮಾತ್ ಭಗವಾನ್ ಪುರುಷೋತ್ತಮ ಅಂತ ಅಲ್ಲಿ ಈ ಅಧ್ಯಾಯದ ವಿಷಯವನ್ನು ತಿಳಿಸ್ತಾರೆ. ಸರ್ವದೋಷೋಜ್ಜಿತಸ್ತಸ್ಮಾತ್, ಎಲ್ಲ ದೋಷಗಳಿಂದಲೂ ಕೂಡ ಉಜ್ಜಿತ ಭಗವಂತ, ಅದಕ್ಕಾಗಿ ಭಗವಂತ ಪುರುಷೋತ್ತಮ, ಯಾವ ದೋಷಗಳು ಇಲ್ಲದೇ ಇದ್ದುದರಿಂದಾಗಿ ಭಗವಾನ್ ಪುರುಷೋತ್ತಮ, ತಸ್ಮಾತ್ ಭಗವಾನ್ ಪುರುಷೋತ್ತಮ ಅಂತ ಅಲ್ಲಿ ಸ್ತೋತ್ರವನ್ನು ಮಾಡಿದ್ದು ಅಣುಭಾಷ್ಯದಲ್ಲಿ. ಹೀಗಾಗಿ ಈ ದ್ವಿತೀಯಾಧ್ಯಾಯದಲ್ಲಿ ಸರ್ವದೋಷೋ ವಿಹೀನತ್ವ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಹೀಗಾಗಿ ಇದು ಸೂತ್ರಾರ್ಥ, ಸೂತ್ರದ ಪ್ರಮೇಯ. ಅದಕ್ಕಾಗಿ ಇದಕ್ಕೆ ತಕ್ಕಂತೆ ಸರ್ವ ನಿರ್ಣಯವನ್ನು ಮಾಡಿಕೊಳ್ಳಬೇಕು ಇದಕ್ಕೆ ಸಂಬಂಧಪಟ್ಟದ್ದು. ಇತಿ ಉಪಸಂಹಾರ ಕೃತಃ ಗುಣೈಃ ಸರ್ವೈಃ ಉದೀರ್ಣತಾ ಪ್ರಥಮಾಧ್ಯಾಯೇ ಪ್ರತಿಪಾದಿತ. ನೋಡಿ, 44ನೇ ಶ್ಲೋಕದ ಸರ್ವದೋಷ ವಿಹೀನತ್ವಂ ಎಂಬುದು ದ್ವಿತೀಯಾಧ್ಯಾಯದ ಪ್ರಮೇಯ ಭಾಗ, ಪ್ರಮೇಯ ವಿಷಯ. ಇನ್ನು ಮುಂದಿನ ನೋಡಿ, ಗುಣೈಃ ಸರ್ವೈರ್ ಉದೀರ್ಣತ ಅಂತ ಇದೆ. ಸರ್ವೈಃ ಗುಣೈಃ ಉದೀರ್ಣತ, ಎಲ್ಲ ಗುಣಗಳಿಂದಲೂ ಕೂಡ ಭಗವಂತ ಕೂಡಿದವ ಅಂತ ಈ ಒಂದು ವಿಷಯವೂ ಕೂಡ, ಈ ಒಂದು ಪ್ರಮೇಯವೂ ಕೂಡ ಸೂತ್ರಾರ್ಥವೇ. ಇದಕ್ಕೆ ತಕ್ಕಂತೆ ನಾವು ಹೊಂದಿಸಬೇಕು, ಎಲ್ಲೇ ಒಂದು ನಿರ್ಣಯವನ್ನ ಮಾಡಿಕೊಳ್ಳಬೇಕು. ಯಾವುದೇ ಇತಿಹಾಸ ಪುರಾಣ ಗ್ರಂಥಗಳಲ್ಲಿ, ವೇದಗಳಲ್ಲಿ ಬಂದಾಗ, ಸಂಶಯ ಬಂದಾಗ ಭಗವಂತ ಎಲ್ಲ ಗುಣಗಳಿಂದಲೂ ಕೂಡ ಕೂಡಿದವ, ಪೂರ್ಣನಾದವ ಅಂತ ಸೂತ್ರಾರ್ಥವನ್ನು ಹೇಳಿದ್ದಾರೆ ವೇದವ್ಯಾಸದೇವರು. ಹಾಗಾಗಿ ಅದಕ್ಕೆ ತಕ್ಕಂತೆ, ಅದಕ್ಕೆ ವಿರೋಧ ಬರದಂತೆಯೇ ಅರ್ಥವನ್ನ ನಾವು ನಿರ್ಣಯ ಮಾಡಬೇಕು. ಇದನ್ನ ಪ್ರಥಮಾಧ್ಯಾಯದಲ್ಲಿ ಹೇಳಿದಂತಹ ವಿಷಯ ಇದು. ಸರ್ವ ಗುಣಗಳಿಂದ ಕೂಡಿದವ ಅಂತ, ಗುಣೈಃ ಸರ್ವೈಃ ಉದೀರ್ಣತ ಪ್ರಥಮಾಧ್ಯಾಯೇ ಪ್ರತಿಪಾದಿತ. ಅತಏವ ಅಣುಭಾಷ್ಯ, ಅದಕ್ಕೆ ಅಣುಭಾಷ್ಯದಲ್ಲಿ ಏನ್ ಹೇಳಿದ್ರು ಅಂದ್ರೆ, ಶಬ್ದೈರತೋ ಅನಂತ ಗುಣೋ ಯತ್ಶಬ್ದ ಯೋಗ ವೃತ್ತಯ ಇತ್ಯುಕ್ತಂ. ಸಮನ್ವಯಾಧ್ಯಾಯ ಅಂತ ಕರೆಯೋದು. ಎಲ್ಲ ಶಬ್ದಗಳ ಸಮನ್ವಯವನ್ನು ಕೂಡ ಭಗವಂತನಲ್ಲಿ ಮಾಡೋದು. ಹೀಗಾಗಿ ಎಲ್ಲ ಶಬ್ದಗಳ ಸಮನ್ವಯವನ್ನ ಮಾಡೋದು ಅಂದ್ರೆ ಅಂತ ಅರ್ಥ. ಆ ಹೆಸರು ನಾರಾಯಣ ಅಂತ ಭಗವಂತನನ್ನ ಕರೀತಾರೆ ಅಂದ್ರೆ ಆ ನಾರಾಯಣ ಶಬ್ದವನ್ನ ಸಮನ್ವಯ. ನಾರಾಹ ಅಂದ್ರೆ ಗುಣಾಹ ಅಂತ ಅರ್ಥ. ಅದಕ್ಕೆ ಅಯನ, ಆಶ್ರಯನಾದವನು ಭಗವಂತ, ಅದಕ್ಕಾಗಿ ನಾರಾಯಣ ಅಂತ ಕರೆದದ್ದು. ಹೀಗೆ ಪ್ರತಿಯೊಂದು ಶಬ್ದಗಳನ್ನು ಕೂಡ ಭಗವಂತನಲ್ಲಿ ಸಮನ್ವಯವನ್ನ ಮಾಡ್ತಾ ಇದ್ದುದರಿಂದಾಗಿ ಭಗವಂತ ಗುಣಪೂರ್ಣ ಅಂತ ನಮಗೆ ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ಹೀಗಾಗಿ ಈ ಒಂದು ಅದನ್ನೇ ಹೇಳಿದ್ದು, ಗುಣೈಸ್ತರವೈರ್ ಉದೀರ್ಣತ, ಎಲ್ಲ ಗುಣಗಳಿಂದಲೂ ಕೂಡ ಕೂಡಿದವ ಎಂಬುವಂತಹ ಸೂತ್ರಾರ್ಥವನ್ನ ಪ್ರಥಮಾಧ್ಯಾಯದಲ್ಲಿ ಹೇಳಿದ್ದು. ಇದಕ್ಕೆ ತಕ್ಕಂತೆ ಎಲ್ಲ ಶಾಸ್ತ್ರಗಳ ಅರ್ಥದ ವಿಷಯದ ಸಂಶಯ ಬಂದಾಗ ನಿರ್ಣಯವನ್ನ ಇದನ್ನಿಟ್ಟುಕೊಂಡು ಮಾಡಬೇಕು ಎಂಬುದನ್ನ ಈ ಶ್ಲೋಕದಲ್ಲಿ ಎರಡು ವಿಷಯವನ್ನ, ಸೂತ್ರದ ಅರ್ಥವನ್ನ, ಎರಡು ವಿಷಯವನ್ನ, ಅರ್ಥವನ್ನ ಈ ಶ್ಲೋಕದಲ್ಲಿ ಹೇಳಿದ್ದು. ಸರ್ವದೋಷ ವಿಹೀನತ್ವಂ ಗುಣೈಃ ಸರ್ವೈಃ ಗುಣೈಃ ಉದೀರ್ಣತ ಎಂಬುವಂತಹ ಎರಡು ವಿಷಯವನ್ನ, ಅರ್ಥವನ್ನ ತಿಳಿಸಿಕೊಟ್ರು. ಇಷ್ಟು ತಿಳಿಸಿಕೊಟ್ಟು ಮತ್ತೆ ಆಗಲೇ ಹೇಳಿದಂತೆ ಸೂತ್ರಾರ್ಥವನ್ನ ಈ ಶ್ಲೋಕದ 2 ಪಾದ, ಮುಂದಿನ ಶ್ಲೋಕ ಸಂಪೂರ್ಣ 46ನೇ ಶ್ಲೋಕ ಮತ್ತೆ 2 ಪಾದ, ಇಲ್ಲಿಯವರೆಗೆ ಸೂತ್ರಾರ್ಥವನ್ನ ತಿಳಿಸಿಕೊಡ್ತಾ ಇದ್ದಾರೆ ಅಂತ ಹೇಳಿದ್ದು. ಅದೇ ರೀತಿಯಾಗಿ 45ನೇ ಶ್ಲೋಕದಲ್ಲಿಯೂ ಕೂಡ ಸೂತ್ರಾರ್ಥವನ್ನ ವೇದವ್ಯಾಸದೇವರು ಹೇಳಿದ್ದಾರೆ. ಅದನ್ನೆಂಬುದನ್ನ ಶ್ರೀಮದಾಚಾರ್ಯ ತಿಳಿಸಿಕೊಡ್ತಾ ಇದ್ದಾರೆ 45ನೇ ಶ್ಲೋಕದಿಂದ. ಅಭೇದ ಸರ್ವರೂಪೇಷು ಅಭೇದಃ ಸರ್ವರೂಪೇಷು ಜೀವಭೇದಃ ಸದೈವ ಹಿ ಜೀವಭೇದಃ ಸದೈವ ಹಿ ವಿಷ್ಣೋರುಕ್ತಾನಿ ಸೂತ್ರೇಷು ವಿಷ್ಣೋರುಕ್ತಾನಿ ಸೂತ್ರೇಷು ಸರ್ವವೇದೇಡ್ಯತಾ ತಥಾ ಸರ್ವವೇದೇಡ್ಯತಾ ತಥಾ
ಅಭೇದ ಸರ್ವರೂಪೇಷು ಜೀವಭೇದ ಸದೈವ ಹಿ ವಿಷ್ಣೋರುಕ್ತಾನಿ ಸೂತ್ರೇಷು ಸರ್ವವೇದೇಡ್ಯತಾ ತಥಾ ಎಂಬುದಾಗಿ 45ನೇ ಶ್ಲೋಕ. ಪದ ವಿಭಾಗ. ಅಭೇದ ಸರ್ವರೂಪೇಷು ಜೀವಭೇದ ಸದಾ ಏವ ಹಿ ವಿಷ್ಣೋಃ ಉಕ್ತಾನಿ ಸೂತ್ರೇಷು ಸರ್ವವೇದೇಡ್ಯತಾ ತಥಾ ಎಂಬುದಾಗಿ ಪದವಿಭಾಗ. ಮತ್ತೆ ಸೂತ್ರದಲ್ಲಿ ಏನು ವೇದವ್ಯಾಸದೇವರು ತಿಳಿಸಿಕೊಟ್ಟಿದ್ದಾರೆ, ಏನು ಸೂತ್ರಾರ್ಥ, ಏನು ಪ್ರಧಾನವಾದದ್ದು, ಯಾವುದಕ್ಕೆ ತಕ್ಕಂತೆ ಅರ್ಥವನ್ನು ನಿರ್ಣಯ ಮಾಡಬೇಕು ಎಂಬುದನ್ನು ಮತ್ತೆ ತಿಳಿಸಿಕೊಡ್ತಾ ಇದ್ದಾರೆ. ಸರ್ವರೂಪೇಷು ಅಭೇದ. ಇನ್ನೊಂದು ವಿಷಯ ಸೂತ್ರಾರ್ಥ ಏನು ಅಂದ್ರೆ ಏನ್ ತಿಳಿದುಕೊಳ್ಳಬೇಕಾದದ್ದು ಅಂದ್ರೆ ಸರ್ವರೂಪೇಷು ಅಭೇದ. ಭಗವಂತನ ಎಲ್ಲ ರೂಪಗಳಲ್ಲಿಯೂ ಕೂಡ ಅಭೇದ ಇದೆ ಎಂಬುದನ್ನ ತಿಳಿದುಕೊಳ್ಳಬೇಕು. ಇದಕ್ಕೆ ತಕ್ಕಂತೇನೆ ಎಲ್ಲದರ ನಿರ್ಣಯವನ್ನ ಮಾಡಿಕೊಳ್ಳಬೇಕು. ಈ ವಿಷಯಕ್ಕೇನಾದರೂ ಪ್ರಶ್ನೆ ಬಂದಾಗ, ಗೊಂದಲ ಬಂದಾಗ ಸೂತ್ರದಲ್ಲಿ ಈ ರೀತಿಯಾಗಿ ತಿಳಿಸಿಕೊಟ್ಟಿದ್ದಾರೆ. ಸರ್ವರೂಪೇಷು ಅಭೇದ, ಎಲ್ಲ ರೂಪಗಳಲ್ಲಿಯೂ ಕೂಡ ಅಭೇದವನ್ನ ತಿಳಿದುಕೊಳ್ಳಬೇಕು. ಭಗವಂತನ ರಾಮಕೃಷ್ಣಾದಿ ಅನಂತ ಅವತಾರಗಳಿವೆ. ಆ ಎಲ್ಲ ಅವತಾರಗಳಲ್ಲಿಯೂ ಕೂಡ ಎಲ್ಲ ಅವತಾರಗಳು ಕೂಡ ಬೇರೆ ಬೇರೆ ಅಂತ ತಿಳಿದುಕೊಳ್ಳಬಾರದು. ಅವತಾರಗಳು, ಭಗವಂತ ಅವತಾರಗಳನ್ನು ಬೇರೆ ಬೇರೆಯಾಗಿ ಮಾಡಿದ್ದಾನೆ. ಆದರೆ ಬೇರೆ ಬೇರೆಯಾಗಿ ಮಾಡಿದ್ದಾನೆ ಎಂದ ಮಾತ್ರಕ್ಕೆ ಅವು ಬೇರೆ ಬೇರೆ ಅಂತ ಅರ್ಥ ಅಲ್ಲ. ಭಗವಂತನೇ ಬೇರೆ ಬೇರೆ ರೂಪಗಳನ್ನ ತಾಳಿದ್ದು. ಒಂದು ಉದಾಹರಣೆ ತಿಳ್ಕೊಳ್ಳೋದಾದ್ರೆ, ಒಬ್ಬ ವ್ಯಕ್ತಿ ಇವತ್ತೊಂದು ಬಟ್ಟೆಯನ್ನು ಹಾಕಿಕೊಳ್ತಾನೆ, ನಾಳೆ ಒಂದು ಬಟ್ಟೆ ಹಾಕಿಕೊಂಡಿದ್ದಾನೆ, ನಾಳೆ ಇನ್ನೊಂದು ಬಟ್ಟೆಯನ್ನು ಹಾಕಿಕೊಂಡಿದ್ದಾನೆ. ಅಂದ್ರೆ ಆ ವ್ಯಕ್ತಿ ಬೇರೆ ಅಂತ ಆಗೋದಿಲ್ಲ. ಆದ್ರೆ ಭಗವಂತ ಮಾತ್ರ ಇಲ್ಲಿ ಬಟ್ಟೆಯಂತೆ ಅಂತ ಅರ್ಥ ಅಲ್ಲ. ಆ ದೃಷ್ಟಾಂತ ಕೊಟ್ಟಿದ್ದಕ್ಕೂ ಅದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಜೀವನಿಗೆ, ಮನುಷ್ಯ ತನ್ನ ದೇಹಕ್ಕೂ ಬಟ್ಟೆಗೂ ಭೇದ ಇದೆ. ಅದಕ್ಕಾಗಿ ಆ ಭೇದ ಇದ್ರೂ ಕೂಡ ನಾವು ತಿಳಿದುಕೊಳ್ಳಬೇಕಾದದ್ದು, ವ್ಯಕ್ತಿ ಬಟ್ಟೆಯನ್ನ ಬದಲಾಯಿಸಿದರೂ ಕೂಡ ವ್ಯಕ್ತಿ ಒಬ್ಬನೇ ಇದ್ದಾನೆ. ಇವತ್ತು ಹಾಕಿಕೊಂಡು ಬಟ್ಟೆ ಹಾಕಿಕೊಂಡಂತಹ ವ್ಯಕ್ತಿಯೂ ಅವನೇ, ನಾಳೆ ಹಾಕಿಕೊಂಡಂತ ಬಟ್ಟೆ ಹಾಕಿಕೊಂಡ ವ್ಯಕ್ತಿನೂ ಒಬ್ಬನೇ ವ್ಯಕ್ತಿನೇ ಬೇರೆ ಬೇರೆ ಬಟ್ಟೆ ಬೇರೆ ರೂಪಗಳಿಂದ ಕಾಣಿಸ್ತಾ ಇದ್ದಾನೆ. ಅಂದ ಮಾತ್ರಕ್ಕೆ ಬೇರೆ ಬೇರೆ ಅಂತ ಅರ್ಥ ಅಲ್ಲ. ಹೇಗೋ ಹಾಗೆ ಭಗವಂತ ಬೇರೆ ಬೇರೆ ರೂಪಗಳನ್ನ ತಾಳಿದ್ದಾನೆ ಅಂತಂದ್ರೆ ಆ ರೂಪಗಳು ಬೇರೆ ಬೇರೆ ಅಂತ ಅರ್ಥ ಅಲ್ಲ. ಅಲ್ಲಿ ಬಟ್ಟೆಗಳು ಬೇರೆ ಬೇರೆ ಆಗಬಹುದು, ಅಲ್ಲಿ ವ್ಯಕ್ತಿ ಒಬ್ಬನೇ. ಇಲ್ಲಿ ರೂಪಗಳೂ ಒಂದೇ. ಆ ರೂಪಗಳನ್ನ ಧಾರಣೆ ಮಾಡಿದಂತಹ ವ್ಯಕ್ತಿ ಭಗವಂತನು ಕೂಡ ಒಬ್ಬನೇ. ಸರ್ವಥಾ ಆ ರೂಪಗಳಲ್ಲಿ ಭೇದವನ್ನ ಕಾಣುವಂತೆ ಇಲ್ಲ. ಅಭೇದ, ಅದನ್ನೇ ಹೇಳಿದ್ದು. ಸರ್ವರೂಪೇಷು ಅಭೇದ, ಎಲ್ಲ ರೂಪಗಳಲ್ಲಿಯೂ ಕೂಡ ಅಭೇದವನ್ನ ತಿಳಿದುಕೊಳ್ಳಬೇಕು. ಇದು ಸೂತ್ರಾರ್ಥ. ಇದಕ್ಕೆ ತಕ್ಕಂತೆ ಸರ್ವ ನಿರ್ಣಯವನ್ನ ಮಾಡಿಕೊಳ್ಳಬೇಕು. ಸರ್ವರೂಪೇಷು ಅಭೇದ ನ ಸ್ಥಾನತೋಪಿ ಪರಸ್ಯ ಉಭಯಲಿಂಗಂ ಸರ್ವತ್ರ ಹಿ ಅಂತ ಬ್ರಹ್ಮಸೂತ್ರ 3ನೇ ಅಧ್ಯಾಯ 2ನೇ ಪಾದ 11ನೇ ಸೂತ್ರ. ಈ ಸೂತ್ರ ಇದು. ನ ಸ್ಥಾನತೋಪಿ ಪರಸ್ಯ ಉಭಯಲಿಂಗಂ ಸರ್ವತ್ರ ಹಿ ಅಂತ ಬ್ರಹ್ಮಸೂತ್ರ ಇದು. ಸ್ಥಾನತೋಪಿ ಪರಸ್ಯ ಅಂದ್ರೆ ಸ್ಥಾನತಃನೂ ಕೂಡ, ಪರಸ್ಯ ಅಂದ್ರೆ ಭಗವಂತನಿಗೆ, ಉಭಯಲಿಂಗಂ ನ ಸರ್ವತ್ರ ಉಭಯಲಿಂಗಂ ನ ಎಲ್ಲ ಕಡೆಗೂ ಕೂಡ ಬೇರೆ ಬೇರೆ ಅಂತ ಅಲ್ಲ ಅಂತ ಅಲ್ಲಿ ರೂಪಗಳಲ್ಲಿ ಭೇದ ಇಲ್ಲ ಎಂಬುದನ್ನ ತಿಳಿಸಿಕೊಟ್ಟಿದ್ದಾರೆ ಬ್ರಹ್ಮಸೂತ್ರದ 3ನೇ ಅಧ್ಯಾಯ 2ನೇ ಪಾದ 11ನೇ ಸೂತ್ರದಲ್ಲಿ. ಹೀಗಾಗಿ ಸರ್ವರೂಪೇಷು ಅಭೇದ ಎಂಬುದು ಇದು ಸೂತ್ರದ ಅರ್ಥ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಜೀವಭೇದ ಸದೈವ ಹಿ ಅಂತ ಇದೆ. ಸದಾ ಏವ ಜೀವಭೇದ, ಹೇಗೆ ಭಗವಂತನ ಅವತಾರ ರೂಪಗಳಲ್ಲಿ ಎಲ್ಲ ರೂಪಗಳಲ್ಲಿಯೂ ಕೂಡ ಅಭೇದ ಇದೆಯೋ ಹಾಗೆ ಜೀವಭೇದ ಅದನ್ನು ಹೆಂಗೆ ತಿಳಿದುಕೊಳ್ಳಬೇಕು, ಅದು ಹೆಂಗೆ ಸೂತ್ರಾರ್ಥವೋ ಅದೇ ರೀತಿಯಾಗಿ ಯಾವಾಗಲೂ ಕೂಡ ಜೀವಭೇದ, ಭಗವಂತನಿಗೂ ಜೀವನಿಗೂ ಭೇದ ಇದೆ, ಜೀವನಿಗೂ ಭೇದ ಇದೆ, ಜಡಕ್ಕೂ ಜೀವನಿಗೂ ಭೇದ ಇದೆ. ಇದನ್ನು ಕೂಡ ತಿಳಿದುಕೊಳ್ಳಬೇಕು. ಇದು ಕೂಡ ಸೂತ್ರಾರ್ಥವೇ ಎಂಬುದನ್ನ ಹೇಳ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಸದೈವ ಜೀವಭೇದ ಹಿ ಬಹುಶು ಉಕ್ತ. ಇದನ್ನೆಲ್ಲಿ ಹೇಳ್ಯಾರ್ರಿ ಅಂತಂದ್ರ ಬ್ರಹ್ಮಸೂತ್ರದಲ್ಲಿ ತಥಾಹಿ ಭೇದೌ ವ್ಯಪದೇಶಾಚ್ಚಾನ್ಯ ಅಂತ ಬ್ರಹ್ಮಸೂತ್ರದ 1ನೇ ಅಧ್ಯಾಯ 1ನೇ ಪಾದ
21ನೇ ಸೂತ್ರ. ಇದರಲ್ಲಿ ಭೇದೋ ವ್ಯಪದೇಶಾಚಾನ್ಯ ಅಂತ ಈ ಸೂತ್ರದಲ್ಲಿ ಆ ಜೀವ ಭೇದವನ್ನ ಅಲ್ಲಿ ವೇದವ್ಯಾಸ ದೇವರು ಪ್ರತಿಪಾದನೆಯನ್ನು ಮಾಡಿಕೊಟ್ಟಿದ್ದಾರೆ. ಇದು ಸೂತ್ರ, ಇದು ಕೂಡ. ಹೀಗಾಗಿ ಇದಕ್ಕೆ ತಕ್ಕಂತೆ ನಿರ್ಣಯ ಮಾಡಿಕೊಳ್ಳಬೇಕು. ಎಲ್ಲಾದರೂ ಜೀವ ಜೀವರಿಗೆ ಅಭೇದವನ್ನು ಹೇಳಿದ್ದಾಗಲಿ, ಅಥವಾ ಜೀವನಿಗೂ ಭಗವಂತನಿಗೂ ಅಭೇದ ಐಕ್ಯವನ್ನು ಹೇಳಿದ್ದಾಗಲಿ, ಜಡಕ್ಕೂ ಜೀವನಿಗೂ ಐಕ್ಯವನ್ನು ಹೇಳಿದ್ದಾಗಲಿ, ಅಂತಹ ವಾಕ್ಯಗಳು ಕಂಡರೆ ಅವುಗಳಿಗೆ ಅರ್ಥೈಸಿಕೊಳ್ಳಬೇಕು. ಅವುಗಳ ಅರ್ಥವನ್ನ ಸರಿಯಾಗಿ ತಿಳಿದುಕೊಂಡು, ಹಿಂದಿನ ಮುಂದಿನ ವಿಚಾರವನ್ನು ತಿಳಿದುಕೊಂಡು ಅವುಗಳಿಗೆ ಅರ್ಥಾಂತರವನ್ನು ಮಾಡಿಕೊಂಡು ತಿಳಿದುಕೊಳ್ಳಬೇಕೆ ಹೊರತು ಸರ್ವಥಾ ನಿಜವಾಗಿಯೂ ಜೀವನಿಗೂ ಭಗವಂತನಿಗೂ ಐಕ್ಯ ಇದೆ ಅಂತ ತಿಳಿದುಕೊಳ್ಳುವಂತೆ ಇಲ್ಲ. ಯಾಕೆ ಇದು ಸೂತ್ರಾರ್ಥ ಅಲ್ಲ. ಅದು ಜೀವನಿಗೂ ಭಗವಂತನಿಗೂ ಐಕ್ಯ ಎಂಬುದು ಸೂತ್ರಾರ್ಥ ಅಲ್ಲ. ಸೂತ್ರಾರ್ಥ ಇದ್ದದ್ದು ಯಾವಾಗಲೂ ಕೂಡ ಜೀವನಿಗೂ ಭಗವಂತನಿಗೂ ಭೇದನೆ ಇದೆ. ಸದೈವ ಅಂತ ಶ್ರೀಮದ್ ಆಚಾರ್ಯ ಹೇಳಿದರು. ಸದೈವ ಅಂತಂದ್ರೆ ಕೆಲವು ಮತ ಇದೆ. ಏನು ಅಂದ್ರೆ ಈ ಸಂಸಾರದಲ್ಲಿ ಇದ್ದಾಗ ಮಾತ್ರ ಜೀವನಿಗೂ ಭಗವಂತನಿಗೂ ಭೇದ ಇದೆ, ಮೋಕ್ಷಕ್ಕೆ ಹೋದ ಮೇಲೆ ಜೀವನಿಗೂ ಭಗವಂತನಿಗೂ ಐಕ್ಯ ಇದೆ ಅಂತ ಹೀಗೆ ಹೇಳ್ತಾರೆ. ಒಂದು ಮತ ಈಗೂ ಐಕ್ಯನೇ, ಹೋದ ಮೇಲೂ ಐಕ್ಯನೇ ಅಂತ ಹೇಳುವಂತ ಮತ. ಇನ್ನೊಂದು ಮತ ಈಗ ಮಾತ್ರ ಭೇದ, ಹೋದ ಮೇಲೆ ಮೋಕ್ಷಕ್ಕೆ ಹೋದ ಮೇಲೆ ಐಕ್ಯ ಅಂತ ಹೇಳ್ತಾರೆ. ಎರಡೂ ತಪ್ಪು. ಸದೈವ ಜೀವ ಭೇದ, ಇಲ್ಲಿದ್ದಾಗಲೂ ಭೇದನೆ ಇದೆ, ಮೋಕ್ಷಕ್ಕೆ ಹೋದ ಮೇಲೆಯೂ ಕೂಡ ಅಲ್ಲೇನು ಭಗವಂತ ಜೀವ ಒಂದೇ ಆಗೋದಿಲ್ಲ. ಭಗವಂತನೇ ಸರ್ವೋತ್ತಮನಾಗಿ ಇದ್ದೇ ಇರ್ತಾನೆ. ಭಗವಂತ ಅವನ ಅಧೀನನಾಗಿಯೇನೆ ಎಲ್ಲ ಜೀವರು ಕೂಡ ಇರುವುದು. ಅದಕ್ಕಾಗಿ ಆಗಲೂ ಕೂಡ ಭೇದ ಇದ್ದೇ ಇದೆ ಎಂಬುವಂತಹದ್ದೇ ಸೂತ್ರಾರ್ಥ. ಇದಕ್ಕೆ ಅನುಗುಣವಾಗಿ ಅರ್ಥ ಮಾಡಿಕೊಳ್ಳಬೇಕು. ಇದನ್ನು ಮತ್ತೆ ಶಾರೀಪಿಹಿ ಭೇದೇನೈನ ಮಧೀಯತೆ ಅಂತ ಮತ್ತೊಂದು ಸೂತ್ರ, ಬ್ರಹ್ಮಸೂತ್ರ 1ನೇ ಅಧ್ಯಾಯ 2ನೇ ಪಾದ 20ನೇ ಸೂತ್ರ. ಒಟ್ಟು 2 ಸೂತ್ರವನ್ನ ಟಿಪ್ಪಣಿಕಾರರು ಉದಾಹರಣೆ ಮಾಡಿದ್ದಾರೆ. ಈ 2 ಸೂತ್ರಗಳಲ್ಲಿಯೂ ಕೂಡ ಜೀವಭೇದವನ್ನ ತಿಳಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಇದು ಸೂತ್ರಾರ್ಥವೇ. ಇದಕ್ಕೆ ತಕ್ಕಂತೆ ನಿರ್ಣಯವನ್ನ ಮಾಡಿಕೊಳ್ಳಬೇಕು. ಕೊನೆಯದಾಗಿ ಈ ಶ್ಲೋಕದಲ್ಲಿ ವಿಷ್ಣೋರುಕ್ತಾನಿ ಸೂತ್ರೇಷು ಸರ್ವವೇದೇಡ್ಯತಾ ತಥಾ ಶಬ್ದ ಸಮುಚ್ಚಯೇ ಸರ್ವವೇದೈಃ ಈಡ್ಯತಾ ಪ್ರತಿಪಾದ್ಯತಾ. ಈಡ್ಯತಾ ಅಂದ್ರೆ ಪ್ರತಿಪಾದ್ಯತಾ ಅಂತ ಅರ್ಥ. ಸರ್ವವೇದೇಡ್ಯತಾ ಅಂದ್ರೆ ಭಗವಂತ ಸರ್ವವೇದಗಳಿಂದಲೂ ಕೂಡ ಪ್ರತಿಪಾದ್ಯ ಅಂತ ತಿಳಿದುಕೊಳ್ಳಬೇಕು ಸೂತ್ರಾರ್ಥ. ಕೆಲವೊಂದು ನೋಡಿ, ಉದಾಹರಣೆಗೆ ಬಳಿತಾ ಸೂಕ್ತ ಇದೆ, ವಾಯುದೇವರನ್ನು ತಿಳಿಸಿಕೊಡ್ತಾ ಇದೆ. ಶ್ರೀ ಸೂಕ್ತ ಇದೆ, ಲಕ್ಷ್ಮೀದೇವಿಯನ್ನು ತಿಳಿಸಿಕೊಡ್ತಾ ಇದೆ. ಹೀಗೆ ಒಂದೊಂದು ಸೂಕ್ತಗಳು ಕೆಲವೊಂದು ಇಂದ್ರದೇವರನ್ನು ತಿಳಿಸಿಕೊಡ್ತವೆ, ಕೆಲವೊಂದು ರುದ್ರದೇವರನ್ನು ತಿಳಿಸಿಕೊಡ್ತವೆ. ಹೀಗೆ ವೇದಗಳಲ್ಲಿ ಬೇರೆ ಬೇರೆ ದೇವತೆಗಳನ್ನ ತಿಳಿಸಿಕೊಡ್ತಾ ಇವೆ. ಹೀಗಾಗಿ ಸರ್ವ ವೇದಗಳು ಕೂಡ ಭಗವಂತನ ಗುಣಗಳನ್ನ, ಭಗವಂತನನ್ನ ಪ್ರತಿಪಾದನೆ ಮಾಡ್ತಾ ಇಲ್ಲ ಅಂತ ಸರ್ವಥಾ ತಿಳಿದುಕೊಳ್ಳಬಾರದು. ಎಲ್ಲ ವೇದಗಳಿಗೂ ಕೂಡ ಭಗವಂತನೇ ಪ್ರತಿಪಾದ್ಯ. ಒಂದು ಅರ್ಥದಿಂದ ವಾಯುದೇವರು, ಲಕ್ಷ್ಮೀದೇವಿ, ಹೀಗೆ ಅನ್ಯ ದೇವತೆಗಳನ್ನು ಪ್ರತಿಪಾದನೆ ಮಾಡ್ತಾ ಇರಬಹುದು, ಇಲ್ಲ ಅಂತ ಅರ್ಥ ಅಲ್ಲ. ಮುಖ್ಯವಾಗಿ ಅಪ್ರಧಾನವಾಗಿ ಅನ್ಯ ದೇವತೆಗಳನ್ನು ಪ್ರತಿಪಾದನೆ ಮಾಡ್ತಾ ಇವೆ. ಮುಖ್ಯವಾಗಿ ಪ್ರಧಾನವಾಗಿ ಪ್ರತಿಪಾದನೆ ಮಾಡ್ತಾ ಇದ್ದದ್ದು ಭಗವಂತನನ್ನೇ. ಆ ಎಲ್ಲ ಶಬ್ದಗಳು ಕೂಡ ಭಗವತ್ಪರನೇ ಎಂಬುದನ್ನ ಇಟ್ಟುಕೊಂಡು ಭಗವಂತನನ್ನೇ ಪ್ರತಿಪಾದನೆ ಮಾಡ್ತಾ ಇವೆ ಎಂಬುದನ್ನು ಕೂಡ ತಿಳಿದುಕೊಳ್ಳಬೇಕು. ಇದು ಕೂಡ ಸೂತ್ರಾರ್ಥವೇ. ಅದನ್ನು ಹೇಳ್ತಾ ಇದ್ದಾರೆ. ಸರ್ವವೇದೈಃ ಈಡ್ಯತಾ ಪ್ರತಿಪಾದ್ಯತಾ ಸೂತ್ರೇಷು ವಿಷ್ಣೋ ಉಕ್ತಾನಿ. ಈ ಒಂದು ಅರ್ಥವನ್ನ, ಈ ಒಂದು ವಿಷಯವನ್ನು ಕೂಡ ಸೂತ್ರದಲ್ಲಿ ಹೇಳಿದ್ದಾರೆ. ಸರ್ವವೇದಗಳಿಂದಲೂ ಕೂಡ ಭಗವಂತ ಪ್ರತಿಪಾದ್ಯ ಎಂಬುವಂಥದ್ದನ್ನು ಕೂಡ ಸೂತ್ರೇಷು ವಿಷ್ಣೋ ಉಕ್ತಾನಿ, ಸೂತ್ರಗಳಲ್ಲಿ ಭಗವಂತನಿಗೆ ಇದನ್ನು ಕೂಡ ಹೇಳಿದ್ದಾರೆ. ಯಾವ ಸೂತ್ರದಲ್ಲಿ ಹೇಳಿದ್ದಾರೆ ಅಂತಂದ್ರೆ ಶಾಸ್ತ್ರಯೋನಿತ್ವಾತ್ ಅಂತ ಬ್ರಹ್ಮಸೂತ್ರದ 1ನೇ ಅಧ್ಯಾಯ 1ನೇ ಪಾದ 3ನೇ ಸೂತ್ರ. 1ನೇ ಸೂತ್ರ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ, 2ನೇದ್ದು ಓಂ ಜನ್ಮಾದ್ಯಸ್ಯತಃ ಓಂ, 3ನೇದ್ದೇ ಓಂ ಶಾಸ್ತ್ರಯೋನಿತ್ವಾತ್ ಓಂ ಅಂತ 3ನೇ ಸೂತ್ರ. ಈ ಸೂತ್ರದಲ್ಲಿ ಮತ್ತು 4ನೇ ಸೂತ್ರದಲ್ಲಿ ತತ್ವ ಸಮನ್ವಯಾತೋ ಎಂಬುವಂತಹ 4ನೇ ಸೂತ್ರಗಳಲ್ಲಿ, 2 ಸೂತ್ರಗಳಲ್ಲಿಯೂ ಕೂಡ ಭಗವಂತನೇ ಎಲ್ಲ ವೇದಗಳಿಂದಲೂ ಪ್ರತಿಪಾದ್ಯ, ಎಲ್ಲ ವೇದಗಳಿಂದಲೂ ಪ್ರತಿಪಾದ್ಯ, ಎಲ್ಲ ಶಬ್ದಗಳಿಂದಲೂ ಸಮನ್ವಿತನಾಗ್ತಾನೆ ಭಗವಂತ ಎಂಬುದನ್ನ ಅಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹೀಗಾಗಿ ಇದು ಕೂಡ ಒಂದು ಸೂತ್ರಾರ್ಥವೇ. ಇದಕ್ಕಾಗಿ ಇದಕ್ಕೆ ತಕ್ಕಂತೇನೆ ಎಲ್ಲ ವೇದಾದಿಗಳಿಗೆ
ಎಲ್ಲ ಇತಿಹಾಸ ಪುರಾಣಗಳಿಗೂ ಕೂಡ ಅರ್ಥವನ್ನ ಮಾಡಿಕೊಳ್ಳಬೇಕು ಎಂಬುದನ್ನ ತಿಳಿಸಿಕೊಡ್ತಾರೆ. ಇದೇ ರೀತಿಯಾಗಿ ಮತ್ತೆ ಮುಂದಿನ ಶ್ಲೋಕದ 2 ಪಾದಗಳಿಂದಲೂ ಕೂಡ ಮತ್ತೆ ಮತ್ತೆ ಸೂತ್ರಾರ್ಥ ಯಾವುದು ಮತ್ತು ಯಾವುದನ್ನ ತಿಳಿದುಕೊಂಡು ಎಲ್ಲದರ ನಿರ್ಣಯವನ್ನ ಮಾಡಿಕೊಳ್ಳಬೇಕು ಎಂಬುದನ್ನ ಶ್ರೀಮದಾಚಾರ್ಯ ಮತ್ತೆ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. ಅದನ್ನ ಮತ್ತೆ ನಾಳೆ ತಿಳಿಯೋಣ ಅಂತ ಹೇಳ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.